ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ ಈಜಿಪ್ಟಿನ ರಾಜರನ್ನು ಏನೆಂದು ಕರೆಯಲಾಗುತ್ತಿತ್ತು? ಈಜಿಪ್ಟ್ ಅನ್ನು ಆಳುವಂತಹ ರಾಜರನ್ನು ಫ್ಯಾರೋ ಎಂದು ಕರೆಯಲಾಗುತ್ತಿತ್ತು. ಓಕೆ, ಫ್ಯಾರೋಗಳೆಂದು ಕರೆಯಲಾಗುತ್ತಿತ್ತು. ಈ ಫ್ಯಾರೋಗಳು ಅಂತಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ಫ್ಯಾರೋ ಅಂದ್ರೆ ಏನು ಮಕ್ಕಳೇ? ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂಬಂತಹ ಅರ್ಥವನ್ನ ಈ ಫ್ಯಾರೋ ಎನ್ನುವ ಶಬ್ದ ಕೊಡುತ್ತೆ. ಓಕೆನಾ? ಸೊ ಅವರನ್ನ ಫ್ಯಾರೋ ಎಂದು ಕರೆಯಲಾಗುತ್ತೆ. ಕೃಷಿಕರು ಪ್ರಬಲನಾದ ಒಸಿರಿಸ್ನ ಆಳ್ವಿಕೆಯನ್ನು ಒಪ್ಪಿಕೊಂಡಂತೆ ಈಜಿಪ್ಟಿಯನ್ನರು ಫ್ಯಾರೋನ ಆಳ್ವಿಕೆಯನ್ನ ಒಪ್ಪಿಕೊಳ್ತಾರೆ. ಓಕೆನಾ? ಸೊ ಈ ರಾಜರುಗಳ ಒಂದು ಓಕೆ, ಸೊ ಈ ಫ್ಯಾರೋ ಅಂತಂದ್ರೆ ಏನು ಮಕ್ಕಳೇ? ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ಈ ಫ್ಯಾರೋನ ಆಳ್ವಿಕೆಯನ್ನ ಈಜಿಪ್ಟಿಯನ್ನರು ಒಪ್ಪಿಕೊಂಡಿದ್ದರು. ಓಕೆನಾ? ಥ್ಯಾಂಕ್ ಯು.